ಓಹೋ ಏನ್ಲೇ ರೇಣಿ, ಸೀರೆ ಗೀರೆ ವ್ಯಾಪಾರ ಮಾಡ್ತಾ ಇದೀಯಾ? ಏನ್ ಪರವಾಗಿಲ್ವೇನು ವ್ಯಾಪಾರ? ಸೀರೆಗಳೇನೋ ಪರವಾಗಿಲ್ಲಪ್ಪ, ಚೆನ್ನಾಗಿ ಕಾಣಿಸ್ತಾವೆ. ನೀ ಬಂದಲ್ಲ, ಇನ್ ನನ್ನ ವ್ಯಾಪಾರ ಆದಂಗೆ ಬಿಡು. ಓ, ನಿನ್ನ ಆಶೀರ್ವಾದ ಅಂತ ಹೇಳ್ತಿದೀಯಾ? ಬಿಡ್ಲೇ ರೇಣಿ, ನಿನ್ಗೆ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ಎಲ್ಲ ಕೊಡಿಲಿ, ಅದ್ಯಾವುದೋ ಒಂದು ಹಸಿರು ಕಲರ್ ಐತಲ್ಲ, ಸೀರೆ ಕೊಡಿಲಿ ನೋಡೋಣ ಹೆಂಗೈತೆ ಅಂತ. ಎಷ್ಟು ಸೀರೆಗೆ ಬೆಲೆ? 500 ರೂಪಾಯಿ. ಏನೋ 50 ರೂಪಾಯಾ? ಅಲ್ಲ ಅಲ್ಲ, 500 ರೂಪಾಯಿ. ಪರವಾಗಿಲ್ವಲ್ಲ, ಸೀರೆ ಒಳ್ಳೆ ಮೆತ್ತೂಗೈತೆ. ಲೇ ರೇಣಿ, 50 ರೂಪಾಯಿ ಅಲ್ಲ ಕಣಿ, 50 ರೂಪಾಯಿಗೆ ಅಲ್ಲ ನಾ ಖರ್ಚು ಬರೋಕಲ್ಲ. ನೀನು ನೋಡಿದ್ರೆ ಸೀರೆ ಕೊಡ್ತಾ ಇದೆಯಲ್ಲೇ. ಅಲ್ಲ ಇದು ಯಾವ ಸೀರೆ ಅಂತ? ಹರ್ಕ್ಲು ಸೀರೆಗಳು ತಗೊಂಬಂದು ಏನಾದ್ರು ಹೊಂಟಾಗ್ತಿದೀಯಾ? ಏನ್ ಕತೆ? ಹರ್ಕ್ಲದಲ್ಲ ಕಣಮ್ಮ, ಹರ್ಕ್ಲದಲ್ಲ, ಹೊಸ ಸೀರೆನೇ, ಹೊಸ ಸೀರೆ. 500 ರೂಪಾಯಿ. ಅಯ್ಯೋ ನಿನ್ನ, ಅದ್ಯಾಕೆ ಹೆಂಗೆ ಕಿರ್ಚ್ಕೊಂತೀಯ? 500 ರೂಪಾಯ? ಅಯ್ಯಪ್ಪ, ಈ ಸೀರೆಗೆ 500 ರೂಪಾಯ? ಬಿಡು, ಒಂದು 100-150 ರೂಪಾಯಿ ಕೊಡ್ತೀನಿ ನೋಡು. ಏನ 100-150 ರೂಪಾಯ? ಇಡಮ್ಮ ಅಲ್ಲಿ. ಓಹೋ, ನಿನ್ನ ಸೊಸೆ ಬಂದು 300 ರೂಪಾಯಿ ಹೇಳಿದ್ಲು, ನೀನು 150 ರೂಪಾಯಿ, ಅದ್ರ ಅರ್ಧ. ಬಿಡು ಬಿಡು, ನಿನ್ನಂತರ ಬಂದ್ಬಿಟ್ರೆ ನಾನು ವ್ಯಾಪಾರ ಮಾಡ್ದಂಗೆ, ಸಂಕ್ರಾಂತಿ ಹಬ್ಬ ಮಾಡ್ದಂಗೆ. ಅಯ್ಯ, ಅದೇನೇ ಹಂಗೆ ಗುನುಗ್ತಾ ಇದೆಯಾ? ಏನು ವಿಷಯ ಅಂತ ಹೇಳು. ಅಲ್ಲ 100-150 ರೂಪಾಯಿ ಕೊಡದೆ ಇನ್ನು ಎಷ್ಟು ಕೊಡ್ತಾರೆ ಅಂತ ನೀನು ತಂದಿರೋ ಸೀರೆಗೆ? ಎಲ್ಲೋ ಗುಡ್ಡೆ ಹಾಕಿದ್ರೇನೋ 100 ರೂಪಾಯೋ ಏನೋ ಕೊಟ್ಟು ತಗೊಂಬಂದಿದೀಯಾ, ನೀನು ಕಮ್ಮಿಗೆ ತಂದಿದೀಯಾ ಏನೋ. ಇಲ್ಲಿ ಬಂದ್ಬಿಟ್ಟು 500 ರೂಪಾಯಿ ಅಂತ. 500 ರೂಪಾಯಿ. ಈ ಕಲರ್ ಒಂಥರ ಚೆನ್ನಾಗೈತಲ್ಲ, ಕ್ರೀಮ್ ಕಲರು, ಒಂಥರ ಮೆರೂನ್ ಕಲರ್ ಬಾರ್ಡ್ರು. ಲೇ ರೇಣಿ, ಕೊನೆ ಮಾತು ನೋಡು, ನನಗೆ ಈ 2 ಸೀರೆನೂ ತಗೋತೀನಿ. 100-150 ರೂಪಾಯಿ, 150 ರೂಪಾಯಿ, 300 ರೂಪಾಯಿ 2 ಸೀರೆ ಕೊಡ್ತೀಯಾ ಕೊಡೋದಿಲ್ವೋ ಹೇಳು. ಅವ್ವ, ಏನು ನನ್ನ ಮುಳುಗಿಸಕ್ಕೆ ಇದೆಯಾ ಕಣಮ್ಮ ನೀನು? ಕಿವಿ ಕೇಳೋಕಲ್ಲ ಏನೋ ಒಂದು ಅಂತ ನಾವು ಅನ್ಕೊಂಡ್ರೆ, ಅಲ್ಲ 300 ರೂಪಾಯಿಗೆ 2 ಸೀರೆಯಾ? 300 ರೂಪಾಯಿಗೆ 1 ಸೀರೆನೇ ಬರಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದೀನಿ. ಈ ಅಮ್ಮನ ನೋಡು, 300 ರೂಪಾಯಿಗೆ 2 ಸೀರೆ ಕೊಡ್ಬೇಕಂತೆ. ಆಗಲ್ಲಮ್ಮ, ಆಗಲ್ಲ, ಇಟ್ಟೋಗು. ನೀನಿಲ್ಲ ಅಂದ್ರೆ ಬೇರೆಯವ್ರು ತಗೋತಾರೆ. ಒಳ್ಳೆ ಕತೆ ಆಯ್ತು ನಿಂದು. ಅಯ್ಯೋ, ಏನೇ ಅದು? ಏನು ಮಕ ನೋಡಿದ್ರೆ ಯಾಕೋ ಸಿಂಪ್ರಿಸ್ಕೊಂಡಿದೀಯವ? ಏನೋ ನಿನ್ನ ಹತ್ರ ಏನೋ ಪಾಪ ಬಿಸಿಲಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾವಳಲ್ಲ, ನಾನೊಂದು 2 ಸೀರೆ ತಗೊಂಡ್ರೆ ಇವಳಿಗೂ ಒಂಚೂರು ಸಹಾಯ ಆಯ್ತದೆ ಅಂತ ನಾನು ಬಂದರೆ, ಅಯ್ಯೋ ತಗೊಳವ, ನಿನ್ನ ಸೀರೆನೂ ಬೇಡ ಏನೂ ಬೇಡ. ಪೇಟೆಗೆ ಹೋದ್ರೆ 300 ರೂಪಾಯಿಗೆ ಮೀಣ ಸೀರೆ ಸಿಗ್ತವೆ, ಅಲ್ಲೇ ಹೋಗಿ ತಗೋಬೇಕಿತ್ತು. ಇಲ್ಲಿಗೆ ಯಾಕೆ ಬಂದೆ? 300 ರೂಪಾಯಿಗೆ ಮೀಣ ಸೀರೆ ಸಿಗ್ತಾವಂತೆ. ಯಾಕೆ ಮೈಸೂರು ಸಿಲ್ಕ್ ಸ್ಯಾರಿ ಸಿಕ್ಕಲ್ವಾ? ಏನು ಬಾಯ್ ತಕ್ಕೊಂಡ್ ಬಂದ್ಬಿಟ್ಲಪ್ಪ, ಸಿಕ್ಕಲ್ವಾ ಅನ್ಕೊಂಡು. ಹೋಗು, ಏನು ಊರಿಗೊಬ್ಳೆ ಪದ್ಮಾವತಿ ಅನ್ನೋಂಗೆ ಆಡ್ತಾಳೆ. ತಗೋಬತ್ತೀನಿ ತಗೋ. ನಾನು ಇವಾಗಲೇ ಹೋಗ್ತೀನಿ ಪೇಟೆಗೆ ಹೋಗಿ ಅಲ್ಲಿ 300 ರೂಪಾಯಿಗೆ ಮೀಣ ಸೀರೆ ತಂದು ನಿನ್ನ ಮಕ್ಕದ ಮೇಲೆ ಹಾಕಲಿಲ್ಲ ಅಂತಂದರೆ ಕೇಳು. ಅಯ್ಯೋ ಭಾರಿ ಮುಂದು. ಅಯ್ಯೋ ದೇವ್ರೆ ಅತ್ತಾಗಿ, 300 ರೂಪಾಯಿಗೆ 2 ಸೀರೆ ಕೊಡ್ಬೇಕಂತೆ. ಅಯ್ಯೋ ದೇವ್ರೆ, ಯಾಕಪ್ಪ ಬೆಳಿಗ್ಗೆಯಿಂದ ಇಂಥ ಗಿರಾಕಿನೇ ಕಳಿಸ್ತಾ ಇದೆಯಾ? ಅಯ್ಯೋ ನಮ್ಮೂರು ಹೆಂಗಸ್ರು ಯಾರು ಸಿಗ್ತಾನೆ ಇಲ್ವಲ್ಲ. ಅಯ್ಯೋ ಇಲ್ಲೇ ಕೂತ್ಕೊಂಡಿದ್ರೆ ಇದಾಗಕ್ಕಲ್ಲ, ತಲೆ ಮೇಲೆ ಇಟ್ಕೊಂಡು ಮನೆ ತಕ್ಕ ಹೋಗಿ ಮಾರ್ಕೊಬತ್ತೀನಿ ಇಲ್ಲಾಂದ್ರೆ. ಹೌದೌದು, ಅದೇ ಕರೆಕ್ಟ್. ಅಯ್ಯೋ ಈ ಶಾಂತಕ್ಕೆಲ್ಲ ಬರಲೇ ಇಲ್ವಲ್ಲ? 12 ಗಂಟೆ ಆಯ್ತು, ಬತ್ತೀನಿ ಅನ್ಕೊಂಡು 5 ನಿಮಿಷ ಅನ್ಕೊಂಡು ಬರಲೇ ಇಲ್ವಲ್ಲ? ಕರೆಕ್ಟಾಗಿ ಲೊಕೇಶನ್ ಹೇಳಿದೆಯಾ ಇಲ್ವೋ? ಅದೇ ಇಲ್ಲಿ ಮಾರ್ಕೆಟ್ ಪಕ್ಕದಲ್ಲಿ ಕಬ್ಬು ಹಾಕೊಂಡವ್ರಲ್ಲ ಬಾ ಅಂತ ಕರಿಬೇಕಾಗಿತ್ತು ನೀನು. ಅಯ್ಯೋ ಹೇಳಿದೀನಿ ಕಣಕ್ಕ, ಮಗನ ಕೈಲಿ ಬಿಡಿಸ್ಕೊತೀನಿ ಅಂತ ಅಂದ್ಲಪ್ಪ. ನೀನೆಲ್ಲ ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಪರಿ ಪುಷ್ಪ ಬಂದು ಭಾಳ ಹೊತ್ತಾಯ್ತೇನೋ? ಅಯ್ಯೋ ಹೋಗ್ ಶಾಂತ ಕಾತಾಗಿ. ಅಲ್ಲ ನೀನ್ ತಾನೇ ಬತ್ತೀನಿ ಅಂತ ಓಸಿ ಹೊತ್ತು ಕಾಯಿಸ್ತಾ ನಮ್ನ? ನಾವು ಆಗ್ಲೇ ಬಂದು 12 ಗಂಟೆಗೆ. ಈಗ ಎಷ್ಟು ಟೈಮು? 12:15 ಆಯ್ತಾ ಬಂತು. ಬಾ ಕಪ್ ತಗೊಳ್ಳೋಣ ಅಂತ ಕೇಳೋಣ ಅಂತ ಬಂದೆ. ಏನೋ ಮತ್ತೆ ಯಾರು ಇಲ್ವಲ್ಲ ಇಲ್ಲಿ? ಏನ್ ಹೇಳಿ? ಇದೇ ಏನಪ್ಪ ನಿನ್ನ ಅಂಗಡಿ? ಅಲ್ಲ ಕಣಪ್ಪ, ಅಂಗಡಿ ಹಿಂಗೆ ಬಿಟ್ಟೋಗಿದ್ಯಲ್ಲ, ಯಾರು ಬಂದರು ಕಬ್ಗಿ ಬಿಡ್ಕೊಂಡು ಹೋದ್ರೆ ಏನ್ ಮಾಡ್ತೀಯ? ನಾವೇನೋ ಒಳ್ಳೆಯವರು ನಿಂತಿದೀವಿ, ಎಲ್ಲರೂ ನಮ್ಮಂಗೆ ಇರ್ಬೇಕಲ್ಲ. ಅಯ್ಯೋ ಏನಕ್ಕ ಹಿಂಗ ಅನ್ಬಿಟ್ರಿ? ಇಲ್ಲಿ ಯಾರು ಅಂತವ್ರು ಬರೋಕಲ್ಲ ಬಿಡಿ. ಅಲ್ದೆ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಅವರಲ್ಲ, ಇವರೆಲ್ಲ ನಮ್ಗೆ ಪರಿಚಯ ಇದಾರೆ, ನಾವೆಲ್ಲ ಜೊತೆಲೆ ಬಂದಿರೋರು. ಏನ್ ಹಂಗೇನ್ ತೊಂದ್ರೆ ಇಲ್ಲ ಬಿಡಿ. ಅದೇ ಮತ್ತೆ, ಅಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿರೋಲ್ಲ ನಿಮ್ಮ ಕಡೆ ಅಂದಮೇಲೆ ಇನ್ನೆಲ್ಲಿ ತಗೊಂಡು ಹೋಗ್ಬಿಡ್ತಾರೆ. ಸರಿ ಆಯ್ತು. ಎಷ್ಟಣ್ಣ ಕಬ್ಬು? 60 ರೂಪಾಯಿ ಕಣಕ್ಕ ಒಂದಕ್ಕೆ. ಏನೋ 60 ರೂಪಾಯ? ಭಾರಿ ಇದೆಯಾ ಬಿಡೋಣ. ಅಲ್ಲ ಏನೋ ಇವತ್ತು ಒಂದಿನ ಕಬ್ಬು ರೇಟ್ ಇರ್ತದೆ ಅಷ್ಟೇ, ನಾಳೆಗೆ ಯಾರು ಕೇಳೋರೇ ಇರೋದಿಲ್ಲ. ನಾಳೆಗೆ ಯಾಕೆ, ಸಂಜೆ ಒಂದು 5 ಗಂಟೆ ಆಯ್ತಿದ್ದಂಗೆನೇ ಕಬ್ಬು ಕೇಳೋರೇ ಇರೋದಿಲ್ಲ. ಅಂಥದ್ರಲ್ಲಿ 60 ರೂಪಾಯಿ ಅಂತೆ ಒಂದಕ್ಕೆ. ನೋಡೋ, ನಾವು 3 ಜನನೂ ತಗೋತೀವಿ. ಒಂದು ಎಷ್ಟು ರೂಪಾಯಿ ಹಂಗೆ ಹಾಕ್ಕೊಡ್ತೀಯಾ ಹೇಳು. ನೋಡಕ್ಕ, ಈಗ ನನ್ನ ಹತ್ರ ಅಲ್ಲ, ನೀನ್ ಎಲ್ಲೇ ಕೇಳ್ಕೊಬ.
ಎಲ್ಲಾದ್ರೂ 60 ರೂಪಾಯಿಗೆ ಮಾರ್ತಿರೋದು. ಅಷ್ಟು ಇದ್ ಮಾಡೋದಾದ್ರೆ 50 ರೂಪಾಯಿ, ಜೊತೆ 100 ರೂಪಾಯಿ ಕಣಕ್ಕ, ತಗೋಬಿಡಿ. ಏನೋ ಜೊತೆ 100 ರೂಪಾಯ? ಅಯ್ಯೋ ದೇವ್ರೆ, ಅಲ್ಲ ಸುಮ್ಮನೆ ಆತಾಗಿ ನಮ್ಮ ಹೊಲದಲ್ಲೋ ಹಿತ್ಲಲ್ಲೋ ಎಲ್ಲಾದ್ರೂ ಒಂದೊಂದು ಕಡ್ಡಿ ಹಾಕಬಿಟ್ಟಿದ್ರೆ ಸಂಕ್ರಾಂತಿ ಅಷ್ಟರಲ್ಲಿ ನಮಗೆ ಸಿಕ್ತಿತ್ತು. ಅಲ್ಲ ಜೊತೆ 100 ರೂಪಾಯಿ ಹೇಳ್ತೀಯಲ್ಲಪ್ಪ ನೀನು. ಬೇಡ ಬಿಡು, ನಾವು ಬೇರೆ ಕಡೆ ತಗೋತೀವಿ. ನೋಡಿ ಅಕ್ಕ, ನೀವ್ ಎಲ್ಲೇ ಹೋದ್ರು ಕಬ್ಬಿನ ರೇಟು 60 ರೂಪಾಯಿ ಕಮ್ಮಿ ಯಾರು ಕೊಡ್ತಾ ಇಲ್ಲ. ಕೊಟ್ರು ಒಂದು 50 ರೂಪಾಯಿ ಕೊಡ್ಬೋದು. ಅದ್ ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇದೀನಪ್ಪ. ನೋಡಿ ಅಕ್ಕ, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಬೇಡ ಬಿಡಿ, ಬೇರೆಯವ್ರು ತಗೋತಾರೆ. ಅಯ್ಯೋ ಬಾರಿ, ಇವನೇನು ಅಲ್ಲ ಕಮ್ಮಿ ಮಾಡ್ಕೊತೀನಿ ಅಂತ ಹೇಳಿದ್ಬಿಟ್ಟು ಆಯ್ತು ಬೇರೆ ಕಡೆ ತಗೋ ಹೋಗಿ ಅಂದ್ಬಿಟ್ನಲ್ಲ. ಶಾಂತಕ್ಕ, ಕಬ್ಬು ರೇಟು ಅಷ್ಟೇ ಐತೆ, ಎಲ್ಲ ಕಡೆನೂ ಇಷ್ಟೇ ಮಾರ್ತಿರೋದು. ಅದಕ್ಕೆ ಅವ್ನು ಹಂಗೆ ಹೇಳಿರೋದು. ಅದಕ್ಕೆ ತಗೊಬಿಡೋದೇನಿಲ್ಲೇ. ಅಯ್ಯೋ ಬೇಡ ನಡಿ, ಬೇರೆ ಕಡೆ ತಗೊಳ್ಳೋಣ. ಅಲ್ಲ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತಾನೆ ಬೇರೆ ಕಡೆ ತಗೊಳ್ಳಿ ಅಂತವ. ಇನ್ನೇನು ಇವನ ಹತ್ರ ವ್ಯಾಪಾರ ಮಾಡ್ತೀಯ? ನಡಿ ಬೇರೆ ಕಡೆ ನೋಡೋಣ. ಅದು ನಿಜನೇ, ಬರಕ್ಕ ಬೇರೆ ಕಡೆ ತಗೊಳ್ಳೋಣ. ಏನೇನು ಒಬ್ಬಂದೆ ಅಂಗಡಿ ಇರೋದು, ಬೇಕಾದಷ್ಟು ಜನ ಮಾರ್ತಾವ್ರೆ. ಶಾಂತಕ್ಕ, ಇಲ್ಲೇ ಐತೆ ನೋಡಿಲಿ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಎಲ್ಲ ಇಲ್ಲೇ ಐತೆ. ಇಲ್ಲೇ ತಗೊಬಿಡೋದ ನೋಡಲಿ. ಅವರೆಕಾಳು ಬಿಡ್ಸಿರೋದು ಐತೆ. ಅಯ್ಯೋ, ಅವರೆಕಾಳು ಬಿಡ್ಸಿರೋದು ಯಾಕೆ ತಗೊಂಡೋಗೋದು? ಅಲ್ಲ ಮನೆ ಹತ್ರನೇ ಇರ್ತೀವಿ. ಅವರೆಕಾಯಿ ತಗೊಂಡೋಗಿ ಸುಲ್ಕೊಂಡ್ರಾಯ್ತು ತಗೋ. ಅವರೆಕಾಳು ಬಿಡ್ಸಿರೋಕೆ ಜಾಸ್ತಿ ರೇಟು. ಮನೆ ಹತ್ರನೇ ಬಿಡಿಸ್ಕೊಂಡು ನೆನ್ಸ್ಕೊಂಡ್ರೆ ಆಯ್ತು, ನಮ್ಗೆ ಇನ್ನೇನು ಕೆಲಸ. ಬನ್ನಿ ಅಕ್ಕ, ಬನ್ನಿ ಬನ್ನಿ ಬನ್ನಿ. ಫ್ರೆಶ್ 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 ತರಕಾರಿಗಳು, ಫ್ರೆಶ್ ಅವರೆಕಾಯಿ ನೋಡಿ. ಗೆಣಸೆಲ್ಲನೂ ಹೊಲದಿಂದ ನೆನ್ನೆ ತಾನೇ ಕಿತ್ಕೊಂಡ್ಬಂದಿರೋದು. ಯಾವುದು ಹಳೆ ಸ್ಟಾಕ್ ಅಲ್ಲ ಕಣಕ್ಕ, ಎಲ್ಲ ಹೊಸದ್ ನೋಡಕ್ಕ. ಶಾಂತಕ್ಕ, ಅಲ್ಲಿ ನೋಡೆ ಶಾಂತಕ್ಕ, ಅವಳು ಕತ್ತಲ್ಲಿ ಎಷ್ಟು ಅಗ್ಳ ಸರ ಐತೆ. ಈ ವ್ಯಾಪಾರದಲ್ಲೂ ಇಷ್ಟು ಲಾಭ ಐತೆ ಅಂತ ಗೊತ್ತಿರ್ಲಿಲ್ಲ ಶಾಂತಕ್ಕ. ಏನು ಮಿಣ ಮಿಂಚ್ತಾ ಐತೆ ಕತ್ತಲ್ಲಿ ನೆಕ್ಲೆಸ್. ಲೇ ಬೆಂಡ್ಲಿ, ತರಕಾರಿ ತಗೊಳಕ್ ಬಂದಿದೆಯೋ, ಅವರೆಕಾಯಿ ತಗೊಳಕ್ ಬಂದಿದೆಯೋ, ಇಲ್ಲ ಸರ ನೋಡಕ್ ಬಂದಿದೆಯೋ? ಅವಳು ಏನಾದರೂ ಹಾಕೊಳ್ಳಿ, ನಮ್ಗೆ ಯಾಕೆ? ನೋಡು ಕೇಳು, ಅವರೆಕಾಯಿ ಎಷ್ಟು KG ಅಂತ. ಅಕ್ಕ, ಅವರೆಕಾಯಿ ನಾವು 3 ಜನನ ತಗೋತೀವಿ. ಅವರೆಕಾಯಿ KG ಎಷ್ಟಕ್ಕ? ಅವರೆಕಾಯಿ 50 ರೂಪಾಯಿ KG ಕಣಕ್ಕ. ಏನೋ 50 ರೂಪಾಯಿ KGಯಾ? ಅಲ್ಲ ಕಣಕ್ಕ, ಅಲ್ಲಿ 100 ರೂಪಾಯಿ 3 kg ಮಾರ್ತಾವ್ರೆ. ನೀನೇನು 50 ರೂಪಾಯಿ KG ಹೇಳ್ತಿದೀಯಾ? ಹ್ಞೂ ಕಣಕ್ಕ, ಮಾರ್ತಾವ್ರೆ. ಕಾಯಿ ನೋಡಿದಿರವು ಎಲ್ಲ ಜೊಳ್ಳು ಹುಡ್ಕ ಪಳಕ ಅಂತವೆಲ್ಲ ಕೊಡ್ತಾರೆ. ಮುಟ್ ನೋಡಕ್ಕ ಕಾಳು ಹೆಂಗವೆ ಅಂತ. ನೋಡು ಹೆಂಗವೆ ಅಂತ. ಇಂಥ ಕಾಳ ನಿನಗೆ 1.5 kg ಕೊಡೋಕಾಯ್ತದೇನಕ್ಕ? 50 ರೂಪಾಯಿ KG ಕಣಕ್ಕ. ನೋಡಿ ತಗೊಂಡೋಗಿ, ಚೆನ್ನಾಗವೆ. ಇಸ್ಕವರೆ ಮಾಡೋದಕ್ಕೆಲ್ಲ ಸೂಪರ್ ಆಗವೆ, ಕಾಳೆಲ್ಲ ಚೆನ್ನಾಗಿ ಬಲ್ತವೆ. ಅಯ್ಯೋ ಹಾಕಿಸ್ಕೊಳ್ಳೆ ತಗಿ, 50 ರೂಪಾಯಿ KG ಅಂತೆ. ನಮ್ಮ 3 ಜನಕ್ಕೂ ಒಂದು 3 kg ಹಾಕ್ಬಿಡಿ, ಬೇರೆ ಬೇರೆ ಕವರ್ಗೆ. 3 kgನಕ್ಕ? ಸರಿ ಕಣಕ್ಕ, ಆಯ್ತು ಹಾಕ್ಕೊಡ್ತೀನಿ. ಮತ್ತೆ ಗೆಣಸು, ಇದು ಕಡಲೆಕಾಯಿ ಏನು ಬೇಡವಾ? ಬೇಕು ಗೆಣಸು ಕಡಲೆಕಾಯಿ. ನಮ್ಮನೆ ಗೆಣಸು ಯಾರೋ ಜಾಸ್ತಿ ತಿನ್ನಕ್ಕಲ್ಲ. ಒಂದು ಗೆಣಸು ಒಂದು ಅರ್ಧ kg ಕೊಡಿ ನನಗೆ. ಕಡಲೆಕಾಯಿ 1 kg ಕೊಡಿ. ಕಡಲೆಕಾಯಿ KG ಲೆಕ್ಕ ಇಲ್ಲ ಕಣಕ್ಕ, ಸೇರು. ಅಯ್ಯಯ್ಯೋ, ಅದೇನು ಸೇರು ಅಂತ ಇಟ್ಕೊಂಡಿದ್ದೀರೋ ಏನೋ ಕಾಣೆ ಕಣವ. ಆ ಸೇರು ಒಂದಿಷ್ಟು ಉದ್ದ ಇರ್ತದಪ್ಪ, ಅದನ್ನ ಸೇರು ಅಂತೀರ. ಸೇರು ಅಂದರೆ ನಮ್ಮ ಮನೇಲಿ ಐತೆ ನೋಡಬೇಕು ಸೇರು, ಅದು ಸೇರು ಲೆಕ್ಕ. ಅದೆಲ್ಲ ಹೋಯ್ತು ಕಣಕ್ಕ, ಈಗೆಲ್ಲ ಸೇರು ಇದೇನೇನೆ, ಎಲ್ಲರ ಹತ್ರನೂ ಇದೆ ಸೇರು. ಸರಿ ಹಂಗಾದ್ರೆ 1 ಸೇರು ಸಾಲಕ್ಕಲ್ಲ, 2 ಸೇರು ಹಾಕು ಕಡಲೆಕಾಯಿ. ನಿಮ್ಗೇನು ಬೇಡವೇನ್ರಿ? ಅಯ್ಯೋ ಶಾಂತಕ್ಕ, ಅಲ್ಲ ಮೇನು ಕಡಲೆಕಾಯಿ ಗೆಣಸೆಯ, ಅದನ್ನೇ ಬಿಟ್ಟು ಹೋಯ್ತೀವ. ನಮ್ಮನೆ ಮಕ್ಕಳು ಬೇರೆ ಬರ್ತವೆ, ಮಕ್ಳುಗಳಿಗೆ ಮಾಡಾಕ್ಬೇಕಲ್ಲಕ್ಕ. ನನಗೊಂದು 2 ಸೇರು ಕಡಲೆಕಾಯಿ. ಗೆಣಸೇನು ಜಾಸ್ತಿ ಬೇಡ, ಗೆಣಸು ಒಂದು ಅರ್ಧ kg ಹಾಕಿ. ಸರಿ ಕಣಕ್ಕ, ಆಯ್ತು ಹಂಗಾರೆ ಹಾಕ್ಕೊಡ್ತೀನಿ. ನಿಮ್ಗೇನು ಕೊಡ್ಲಕ್ಕ? ನನಗೆ 1 ಸೇರು ಕಡಲೆಕಾಯಿ ಹಾಕವ ಸಾಕು. ಇನ್ನು ಗೆಣಸು ಮನೇಲೇ ಐತೆ, ನಮ್ಮ ಊರ ಕಡೆಯಿಂದ ಕಳಿಸಿದ್ರು. ಗೆಣಸು ಐತೆ. ನನಗೆ ಅವರೆಕಾಯಿ 1 kg, ಅದೊಂದು ಕಡಲೆಕಾಯಿ 1 ಸೇರು ಹಾಕಿ. ಸರಿ ಕಣಕ್ಕ, ಆಯಿತು. ಅಲ್ಲ ಕಣ್ರಲೆ, ಅಲ್ಲ ಏನು ಹಬ್ಬದ ಸೀಸನು ಅಂತ ಹೇಳಿ ಏನು ಜನ ಎಲ್ಲಿ ನೋಡಿದ್ರು ಬರೀ ಜನನೇ ಅವರೇ. ಅಲ್ಲ ರೇಟ್ಗಳು ನಡೆ ಹಿಂಗೆ. ಅಲ್ಲ ಕಬ್ಬು 2 ಇದಕ್ಕೇನೆ 100 ರೂಪಾಯಿ ತಗೋಬಿಟ್ನಲ್ಲ. ಏನು ಹಬ್ಬ ಮಾಡೋದು ಏನು ಎತ್ತ? ಏನು ಮಾಡೋಕ್ಕಾಗೋದಿಲ್ಲ ಕಣಕ್ಕ, ಪ್ರಪಂಚನೇ ದುಬಾರಿ ಆಗ್ಬಿಟ್ಟೈತೆ. ಏನು ಮಾಡೋದು ಹೇಳು? ಹಬ್ಬ ಮಾಡಬೇಕು ಅಂದರೆ ತಗೊಂಡು ಹೋಗ್ಲೇಬೇಕು. ಹೂವು ಎಷ್ಟು ಹೇಳ್ತಾರ ಕಣೆ ಮಾರು? ಅಯ್ಯೋ, ಈ ಹಬ್ಬದ ಸೀಸನಲ್ಲಿ ಹೂ ತಗೊಳಕಾಯ್ತದೇನೆ. ಮೊನ್ನೆ ದಿನ ಬಂದಿದ್ರಲ್ಲ ಹೂ ಮಾರೋರು, ಅವ್ರ ಹತ್ರ ತೆಗೆದಿಟ್ಟಿದ್ದೀನಿ. ಹೂ ಒಳ್ಳೆ ಚೆನ್ನಾಗಿದ್ದು, ಎಲ್ಲ ಬಟ್ಟೆ ಸುತ್ತಿಟ್ಟಿದ್ದೀನಿ. ಚೆನ್ನಾಗವೆ, ನೋಡ್ಕೊಂಬಂದೆ ಬೆಳಿಗ್ಗೆ. ಚೆನ್ನಾಗವೆ ಹೂಗಳು. ನನಗೇನು ಹೂ ಬೇಡ, ಹೂ ನೀವು ತಗೊಳ್ಳಿ. ನಾನು ಮನೇಲಿರೋ ಹೂವಲ್ಲೇ ಜೈ ಅನ್ನಿಸ್ತೀನಿ ಅತ್ತಗೆ. ಅಯ್ಯೋ, ನನಗಂತೂ ಹೂ ಬೇಕೇ ಬೇಕು ಕಣವ. ನಮ್ಮನೆ ಹೂ ಬೇಕು. ಒಂದು 4 ಮಾರು ತಗೋಬೇಕು ನಾನು. ಎಷ್ಟು ಹೇಳ್ತಾರೋ ಏನೋ. ಇನ್ನು ಎಷ್ಟು ಹೇಳ್ತಾರಕ್ಕ? ಹೂ ರೇಟು ಜಾಸ್ತಿನೇ ಇರ್ತದೆ ಕಣ. ತಗೋ ಹಬ್ಬ ಅಂತ ಹೇಳಿ ಹಂಗೆಲ್ಲ ದುಬಾರಿನೇ ಹೇಳ್ತಾರೆ. ಎಷ್ಟು ಹೇಳಿದ್ರು ತಗೊಂಡೋಯ್ತಾರೆ, ಹಬ್ಬ ಮಾಡೇ ಮಾಡ್ತಾರೆ ಅಂತವ. ಏನು ಮಾಡೋಕ್ಕಾಗೋದಿಲ್ಲ, ತಗೊಂಡ್ರೆ ಆಯ್ತು ನಡಿ. ನಾನೊಂದು ಅರ್ಧ ಮಾರು ಮಲ್ಲಿಗೆ ಹೂ ತಗೋಬೇಕನಕ. ನಾಳೆ ಹಬ್ಬಕ್ಕೆ ಮುಡ್ಕೊಳ್ಳೋಕ್ಕೆ ಯಾಕೋ ಮಲ್ಲಿಗೆ ಹೂ ಮುಡ್ಕೋಬೇಕು ಅಂತ ಭಾರಿ ಆಸೆ ಆಗ್ಬಿಟ್ಟೈತೆ.
ಅಯ್ಯೋ ಸೇವಂತಿಗೆನೇ 70-80 ಅಂತ ಹೇಳ್ತಾರೆ ಮಾರು, 100-150 ಹೇಳ್ತಾರೆ. ಇನ್ನೀನು ಮಲ್ಲಿಗೆ ಹೂಕ್ಕೆ ಹೋದ್ರೆ ಏನು ಮೊಳಕ್ಕೇನು ಹೇಳ್ತಾರೆ ಅನ್ನೋ 100 ರೂಪಾಯಿ. ಅಯ್ಯೋ ವರ್ಷಕ್ಕೊಂದ್ಸರಿ ಬರೋದು ಹಬ್ಬ, ಅದರಲ್ಲಿ ಯಾಕಕ್ಕ ಕಂಜೂಸ್ತನ ಮಾಡ್ಕೋಬೇಕು? ಹೂ ಮುಡ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ನಾವು ಖುಷಿ ಖುಷಿಯಾಗಿರ್ಬೇಕು ಅಂತ ಆಸೆನಪ್ಪ. ನೀನು ನೋಡಿದ್ರೆ ಹಿಂಗಂತ ಇದೀಯಾ? ಅದು ನೀನು ಮುಡ್ಕೋಬಾರ್ದು ಅಂತ ಹೇಳಿದ್ದಲ್ಲ ಕಣೆ, ಅಲ್ಲ ರೇಟ್ ಜಾಸ್ತಿ ಇರುತ್ತೆ ನೋಡಿ ತಗೋ ಅಂತ ಅಂದೆ ಅಷ್ಟೇ. ಅಯ್ಯೋ ತಗೊಂಡು ಆ ಕಡೆ ಮನುಷ್ಯ ಇವತ್ತಿರ್ತಾನ ನಾಳೆಗೆ ಸಾಯ್ತಾನೆ, ಯಾರಿಗೂ ಗೊತ್ತಿರ್ತದೆ? ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳೆ ಥರ, ಯಾವತ್ತು ಹೊಡೆದೋಯ್ತದೋ ಯಾರಿಗೂ ಗೊತ್ತಿಲ್ಲ. ಇದ್ದಷ್ಟು ದಿನ ನಮ್ಗೆ ಹೆಂಗೆ ಬೇಕೋ ಹಂಗೆ ಖುಷಿ ಖುಷಿಯಾಗಿ ಬದುಕಬೇಕು. ಅಕ್ಕ ಅಲ್ಲಿ ಸಕ್ಕರೆ ಹೆಚ್ಚು ಮಾರ್ತವ್ರೆ, ಅಲ್ಲಿ ಸಕ್ಕರೆ ಹೆಚ್ಚು ತಗೊಬ್ರ ನಡಿಯಕ್ಕ. ಸಕ್ಕರೆ ಹೆಚ್ಚಾ? ನಾನಂತೂ ಮನೆಯಲ್ಲೇ ಮಾಡ್ಕೊಬಿಟ್ಟಿದ್ದೆ ಕಣೆ. ಸಕ್ಕರೆ ಹಾಲು ಮೊಸರು ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ನಮ್ಮನೆ ಐತೆ ಮನೆ ಅದು ಸಕ್ಕರೆ ಹೆಚ್ಚು ಮಾಡೋದು, ಅದರಲ್ಲೇ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಹೌದೇನಕ್ಕ? ಅಯ್ಯೋ ಮೊದಲೇ ಹೇಳಿದರೆ ನಾನೊಂದಷ್ಟು ಮಾಡ್ಕೊಳ್ಳೋಣ. ನನಗೆ ಅದು ಮಾಡೋಕ್ಕೆ ಬರೋದಿಲ್ಲ, ನೀನು ಮಾಡೋಕ್ಕೆ ಬರ್ತದೆ ಅಂತ ಗೊತ್ತಿದ್ದಿದ್ರೆ ನಿನ್ನ ಕೈಲೇ ಎಲ್ಲ ಸಕ್ಕರೆ ಗಿಕ್ರೆ ಎಲ್ಲ ತಂದು ಕೊಟ್ಬಿಟ್ಟು ನಿನ್ನ ಹತ್ರನೇ ಮಾಡಿಸುವೆ. ಹೌದಾ? ಅಲ್ಲ ನಿಂಗೆ ಗೊತ್ತಿರ್ಲಿಲ್ವಾ ನಾನೇ ಮಾಡೋದು ಅಂತ? ಎಲ್ಲಕ್ಕ ಯಾವಾಗ ಹೇಳಿದ್ದೆ ನೀನು? ಇಲ್ಲ ನನಗೆ ಗೊತ್ತಿಲ್ಲ, ಗೊತ್ತಿದ್ದಿದ್ರೆ ಹೇಳೋನಲ್ಲ ನಾನು. ಅಯ್ಯೋ ಹೋಗ್ಲಿ ಬಿಡಿ ಅತ್ತಗಿ, ಸದ್ಯಕ್ಕೆ ಈ ವರ್ಷ ತಗೊಂಡಿರು, ಮುಂದಿನ ವರ್ಷಕ್ಕೆ ಬೇಕಿದ್ರೆ ನಾನೇ ಮಾಡಿಕೊಟ್ಟನು. ಸರಿ ಇರಕ್ಕ, ಅಲ್ಲಿ ಹೂ ತಗೊಳಕ್ ಮುಂಚೆ ಅಲ್ಲಿ ಒಂಚೂರು ಸಕ್ಕರೆ ಹೆಚ್ಕೊಳ್ ತಗೊಬತ್ತೀನಿ. ಒಬ್ಬೊಬ್ಬೊಬ್ಬೊಬ್ಬ ಏನ್ರಿ ಇದು? ಅಲ್ಲ ಎಳ್ಳು ಬೀರೆ ಎಲ್ಲ ಹಿಂಗೆ ಪ್ಯಾಕ್ ಮಾಡಿ ಇಟ್ಟವ್ರಲ್ಲ. ಅಯ್ಯೋ ಹ್ಞೂ ಕಣ್ಸಂತಕ್ಕ, ಈಗೆಲ್ಲ ಹಿಂಗೇನೆ, ಯಾರು ಮನೇಲಿ ಹೆಚ್ಚುತ್ತಾ ಕುತ್ಕೊಳ್ಳೋದಿಲ್ಲ. ಲೇ ಬೆಂಗ್ಲಿ, ಅಲ್ಲ ನಾವೆಲ್ಲ ಮಾಡಿಲ್ವೇನೋ ಏನು? ನಾವು ಹಿಂಗೆ ಪ್ಯಾಕೆಟಲ್ಲಿ ತಗೊಂಡೋಗಿದ್ದೀವ? ಹಂಗಲ್ಲ ಶಾಂತಕ್ಕ, ಈ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಅವ್ರ ಕೈಲಿ ಮಾಡೋಕ್ಕಾಗೋದಿಲ್ವಲ್ಲ, ಅಂಥ ಟೈಮಲ್ಲಿ ತಗೊಂಡೋಗಿ ಮಾಡ್ಕೋತಾರೆ. ಹೀಗೆ ನನ್ನ ಮಗಳಿದ್ಲು, ನನ್ನ ಮಗಳು ಹೆಚ್ಕೊಟ್ಲೆ ಎಲ್ಲನೂ. ಅಯ್ಯೋ ನಮ್ಮ ಮನೇಲೂ ನಮ್ಮ ರಮ್ಯಾ ಒಂದು ವಾರಕ್ಕೆ ಮುಂಚೆನೇ ಎಲ್ಲ ಮಾಡಿಸಿ ಒಣಗಿಸಿ ಎಲ್ಲ ತೆಗೆದಿಟ್ಟವಳಪ್ಪ. ಇನ್ನೇನು ಇಲ್ಲ ನಮ್ಮ ಮನೆಯಲ್ಲಿ. ನಾನು ಎಲ್ಲ ಮಾಡ್ಕೊಂಡಿದ್ದೀನಿ ಶಾಂತಕ್ಕ. ನಾನು ಹೇಳಿದ್ದು ಅದೇನೇನೆ, ಅಂದರೆ ಮಾಡೋಕ್ಕಾಗೋದಿಲ್ವಲ್ಲ, ಅವರು ತಗೊಂಡೋಯ್ತಾರೆ ಅಂತ. ಹೇಳಿ ಮೇಡಮ್, ನಿಮ್ಗೆ ಏನು ಕೊಡ್ಲಿ? ಏನಪ್ಪ ಇದೆಲ್ಲನೂ ಕೊಬ್ಬರಿ ಬೆಲ್ಲ ಎಲ್ಲ ಹೆಚ್ಚಿಟ್ಟಿದ್ದೀರಲ್ಲ, ಇದಕ್ಕೆ ಎಷ್ಟು ರೂಪಾಯಪ್ಪ ಈ ಪ್ಯಾಕೆಟ್ಗೆ? ಅದ ಮೇಡಮ್, ಅದು 1 kg ಪ್ಯಾಕೆಟ್ಗೆ 400 ರೂಪಾಯಿ ಆಗುತ್ತೆ. ನೀವು 1/4 kg ತಗೊಂಡ್ರೆ 100 ರೂಪಾಯಿ ನೋಡಿ. ಏನ 400 ರೂಪಾಯ? ಅಲ್ಲ ಕಣಪ್ಪ, ಅದ್ರಲ್ಲಿ ಬರೀ ಕಡಲೆನೇ ಕಾಣಿಸ್ತೈತಪ್ಪ. ಎಳ್ಗಿಂತ ಜಾಸ್ತಿ ಕಡಲೆನೇ ತುಂಬಿದೆಯಾ? ಕೊಬ್ಬರಿ ಬೆಲ್ಲ ಇದು ಕಡಲೆಕಾಯಿ ಬೀಜ ಏನು ಕಾಣಿಸ್ತಾನೆ ಇಲ್ಲ, ಅದಕ್ಕೆ 400 ರೂಪಾಯಿ ಹೇಳ್ತೀಯಲ್ಲಪ್ಪ. ಅಯ್ಯೋ ಮೇಡಮ್ ಅವರೇ, ನೀವು ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ನೋಡಿ, ಕೈ ತಗೊಂಡು ನೋಡಿ, ಅಲ್ಲಿ ಕಡಲೆಕಾಯಿ ಬೀಜ ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿದೀವಿ ನೋಡಿ. ಅಲ್ಲ ಮೇಡಮ್, ನೀವೇ ಹೇಳಿ, ಈ ಕೊಬ್ಬರಿ ಸಿಪ್ಪೆ ತೆಗೆದು ಹೆಚ್ಚೋದು, ಬೆಲ್ಲ ಕಟ್ ಮಾಡೋದು, ಇದೆಲ್ಲ ಏನು ಸಾಮಾನ್ಯದ ಕೆಲಸನಾ? ತುಂಬಾ ಕಷ್ಟ ಇದೆ ಮೇಡಮ್, ಅದೆಲ್ಲ ನಾವು ರೆಡಿ ಮಾಡಿ ಇಟ್ಟಿದೀವಿ. ನಾನೇನಿಲ್ಲ ಅಂತ ಹೇಳ್ತಿಲ್ಲ ಕಣಪ್ಪ, ಮಾಡ್ಸಿದ್ದೀರಾ ನೀವು, ಮಾಡ್ಸಿದಿಲ್ಲ ಅಂತ ಹೇಳ್ತಿಲ್ಲ. ಅಲ್ಲ ಆದ್ರೂ ಭಾರಿ ರೇಟ್ ಹೇಳ್ದೆ ಬಿಡಪ್ಪ. ಅಯ್ಯೋ ಶಾಂತಕ್ಕ, ಈಗ ಎಳ್ಳು ಬೀರ್ ತಗೊಂಡು ಏನು ಮಾಡ್ತೀಯೇ? ಅಲ್ಲಿ ಸಕ್ಕರೆ ಹೆಚ್ಚು ತಗೋ, ಒಂದು 1/4 kg ಅಷ್ಟು ತಗೋ ಸಾಕು. ಸರಿ, ನಮ್ಗೇನು ಎಳ್ಳು ಬೀರ್ ಬೇಡ, ಒಂದು 1/4 kg ಸಕ್ಕರೆ ಹೆಚ್ಚಾಕಪ್ಪ. 1/4 kg ಸಾಕಾಯ್ತದ ಮೇಡಮ್? ತಗೊಳ್ಳಿ, ಒಂದು ಅರ್ಧ kg ತಗೊಳ್ಳಿ. ಅಲ್ಲ ಎಲ್ಲರಿಗೂ 3 ಜನಕ್ಕೂ ಅರ್ಧ kg ಹಾಕ್ಬಿಡ್ಲಾ? ಬಂದ್ಬಿಡ ತೆಗಿ, ಎಲ್ಲಾನು 1/4 kg ತುಂಬಿಡ ತೆಗಿ, ನಿಮ್ಮ ಅಂಗಡಿಲಿರೋ ಸಾಮಾನೆಲ್ಲನೂ. ಅಲ್ಲ ಕಣಪ್ಪ, ಅವಳು ಒಬ್ಳಿಗೆ ಸಾಕು, ನಮ್ಮ ಮನೇಲಿ ಎಲ್ಲ ಐತೆ, ಅವಳು ಒಬ್ಳಿಗೆ ಕೊಡು 1/4 kg. ಪುಸಿ, ನಿನಗೂ ಏನಾದ್ರು ಬೇಕಾ ಸಕ್ಕರೆ ಹೆಚ್ಚು? ಅಯ್ಯೋ ಬೇಡ ಶಾಂತಕ್ಕ, ನಾನು ಆಗಲೇ ಎಲ್ಲ ತರಿಸಿ ಇಟ್ಟಿದ್ದೀನಿ, ನಮ್ಮ ಮನೇಲಿ ಆಗಲೇ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು. ಹೌದಾ, ನೀನೆಲ್ಲ ರೆಡಿ ಮಾಡಿ ಇಟ್ಟಿದ್ಯಾ? ಸರಿ ಪಾರಿ, ಕೊಡು, ದುಡ್ಡು ಕೊಟ್ಬಿಟ್ಟು ತಗೋ. ಸೀರೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಯಾಕೋ ಬೇಡ ಅಂತ ಅನಿಸ್ತೈತ್ ಕಣೆ. ಅದೇ 100 ರೂಪಾಯಿ ಎತ್ತಿಟ್ಕೊಂಡು ಈ ಹಬ್ಬ ಗಿಬ್ಬ ಎಲ್ಲ ಕಳೆದ್ಮೇಲೆ ಬಂದು ತಗೊಳ್ಳೋಣ ಅಂತವ. ಈಗೊಂದು ಮನೇಲಿ ಒಂದು ಹೊಸ ಸೀರೆ ಐತೆ, ಅದು ಉಟ್ಟೇ ಇಲ್ಲ, ಅದನ್ನೇ ಉಟ್ಕೋತೀನಿ ಈಗ ಹಬ್ಬಕ್ಕೆ. ಕೇಳಿದ್ರೆ ತಗೊಂಡಿದ್ದೀನಿ ಅಂದ್ರೆ ಆಯ್ತು ನಮ್ಮ ಗೌಡ್ರಿಗೆ. ಹೌದಾ? ಅಯ್ಯೋ ಶಾಂತಕ್ಕ, ಸೀರೆ ತಗೊಳ್ದೇ ಇದ್ರೂ ಸೀರೆ ಬಟ್ಟೆ ನೋಡೋದು ಅಂತಂದರೆ ಏನೋ ಒಂಥರ ಖುಷಿ. ಅಯ್ಯೋ ನಾನೆಲ್ಲೋ ನೀನು ತಗತೀಯ, ಹೆಂಗೋ ಒಂದಷ್ಟು ಡಿಸೈನ್ಗಳೆಲ್ಲ ತೆಗ್ಸಿ ನೋಡೋಣ ಅನ್ಕೊಂಡಿದ್ದೆ. ನೀನು ನೋಡಿದ್ರೆ ಬೇಡ ಅಂತ ಹೇಳ್ತಿದೀಯಪ್ಪ. ಎಂತ ಪ್ಲಾನ್ ಮಾಡಿದೀಯ ನೀನು? ಅಲ್ಲ ಕಣೆ, ಸೀರೆ ತಗೊಳ್ಳೋದಿಲ್ವಂತೆ, ಸೀರೆ ತೆಗ್ಸೋದಂತೆ. ಅಯ್ಯೋ ಎಂಥದ್ದು ಬೇಡ, ನಡಿ ಇನ್ನೊಂದಿನ ಫ್ರೀ ಮಾಡ್ಕೊಂಬರೋಣ. ಈ ಹಬ್ಬದ ಟೈಮಲ್ಲಿ ಮನೇಲಿ ಬೇರೆ ಕೆಲಸಗಳಿರ್ತವೆ, ಇದೆಲ್ಲ ಬೇಡ ಬಿಡು. ಇನ್ನೊಂದ್ಸರಿ ಬಂದಾಗ ನಾನು ನೀನು ಪಾರಕ ಎಲ್ಲ ಬಂದ್ಬಿಟ್ಟು ಸೀರೆ ತಗೊಂಡೋಗೋಣ. ಈಗ ನಡೀರಿ ಮನೆ ಕಡೆಗೆ ಹೋಗೋಣ. ಸರಿ ಶಾಂತಕ, ಆಯ್ತು ನಡಿ ಹೋಗೋಣ.